ಫೋರ್ಕ್ ಸ್ಪೂನ್ ಒಂದಿದ್ರೆ ಕೆಜಿ ಗಟ್ಟಲೆ ಈರುಳ್ಳಿಯನ್ನ ನಿಮಿಷದಲ್ಲಿ ಕಟ್ ಮಾಡಿ ಮುಗಿಸಬಹುದು. ಸ್ನೇಹಿತರೆ, ಈ ತರದ ಕೆಲವೊಂದು ಟಿಪ್ಸ್ಗಳು ನಿಮ್ಗಾಗಿನೇ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಅಕಸ್ಮಾತ್ ಆಗಿ ಟೇಬಲ್ ಮೇಲೆ ಅಥವಾ ನೆಲದ ಮೇಲೆ ಏನಾದ್ರೂ ಸಾಸ್ ಎಣ್ಣೆ ಏನಾದ್ರೂ ಚೆಲ್ತು ಅಂತ ಹೇಳಿದ್ರೆ, ಸೊ ನಾವು ಡೈರೆಕ್ಟ್ ಆಗಿ ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ನಾವು ಅದನ್ನ ಡೈರೆಕ್ಟ್ ಆಗಿ ಒರೆಸಿದಾಗ ಏನಾಗುತ್ತೆ, ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಅದ್ರ ಬದಲು ಏನ್ ಮಾಡಿ ಅಂತ ಹೇಳಿದ್ರೆ, ಡಸ್ಟ್ ಪ್ಯಾನ್ ಮೇಲೆ ಒಂದು ಟಿಶ್ಯೂ ಪೇಪರ್ ಅನ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ನೀವೇನ್ ಮಾಡಿ, ಜಸ್ಟ್ ಡಸ್ಟ್ ಪ್ಯಾನ್ ಅನ್ನ ಮೂವ್ ಮಾಡಿದ್ರೆ ಸಾಕು. ಸೊ ನೀವೇ ನೋಡ್ತಾ ಇರಬಹುದು, ಸೊ ಕಂಪ್ಲೀಟ್ ಆಗಿ ನೀವು ಆ ಟಿಶ್ಯೂ ಪೇಪರ್ ಮೇಲೆ ನೀವು ಏನ್ ಚೆಲ್ಲಿರ್ತೀರಾ, ಸಾಸ್ ಇರಬಹುದು, ಎಣ್ಣೆ ಆದ್ರೂ ಸರಿ, ಟಿಶ್ಯೂ ಪೇಪರ್ ನ ಹಿಂದೆ ಕೇಳ್ಕೊಳ್ತಾ ಬರೋದ್ರಿಂದ ಸೊ ಇರುವಂತಹದೆಲ್ಲ ಅದ್ರ ಮೇಲೆನೆ ಬಂದ್ಬಿಡುತ್ತೆ. ಸೊ ಟಿಪ್ ಹೇಗನ್ಸ್ತು, ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈರುಳ್ಳಿಯನ್ನ ತುಂಬಾನೇ ಬೇಗ ಹಾಗೆ ತೆಳುವಾಗಿ ಕಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟ್ ಏನ್ ಮಾಡಿ, ಈರುಳ್ಳಿಯ ತಳಭಾಗ ಇರುತ್ತೆ ಅದನ್ನ ಕಟ್ ಮಾಡಿ ಒಂದು ಫೋರ್ಕ್ ಸ್ಪೂನ್ ಅನ್ನ ನೀವು ಅದಕ್ಕೆ ಚುಚ್ಕೋಬೇಕು. ಸೊ ನೆಕ್ಸ್ಟ್ ನಿಮ್ಮಲ್ಲಿ ಹೇಗಿದ್ರು ಪೀಲರ್ ಇದ್ದೇ ಇರುತ್ತೆ ನೋಡಿ, ಆ ಪೀಲರ್ ಇಂದ ನೀವು ಈ ರೀತಿ ಮಾಡ್ಕೊಳ್ತಾ ಬರೋದ್ರಿಂದ ಸೊ ನಿಮ್ಗೆ ಸ್ಪೂನ್ ಗ್ರಿಪ್ ಆಗಿಯೂ ಸಿಗುತ್ತೆ ಹಿಡ್ಕೊಳ್ಳೋಕೆ. ಸೊ ನೆಕ್ಸ್ಟ್ ಪೀಲರ್ ಇಂದ ಈ ರೀತಿ ಮಾಡ್ಕೊಳ್ತಾ ಬರೋದ್ರಿಂದ ಕೆಜಿ ಗಟ್ಲೆ ಈರುಳ್ಳಿಯನ್ನ ನೀವು ನಿಮಿಷದಲ್ಲಿನೇ ತೆಳುವಾಗಿನೇ ಕಟ್ ಮಾಡ್ಕೊಳ್ಬಹುದು. ತುಂಬಾನೇ ಈಸಿ ಆಗಿರುತ್ತೆ ಅಂಡ್ ತುಂಬಾನೇ ಕ್ವಿಕ್ ಆಗಿನೇ ಸಹ ನೀವು ಮಾಡ್ಕೊಳ್ಬಹುದು. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಬೇಗ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಸೊ ಮನೆಯಲ್ಲಿ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ. ಸೊ ಇದರಿಂದ ನಿಮಗೆ ಸಮಯದ ಉಳಿತಾಯನೂ ಆಗುತ್ತೆ, ಜೊತೆಗೆ ನಿಮ್ಮ ಅಡುಗೆ ಕೆಲಸವೂ ಕೂಡ ಫಟಾಫಟ ಅಂತ ಹೇಳಿ ಮಾಡಿ ಮುಗಿಸ್ಕೊಳ್ಬಹುದು. ಈ ರೀತಿಯ ಪೆನ್ನುಗಳಲ್ಲಿ ಇಲ್ಲಿ ಸ್ಪ್ರಿಂಗ್ ಇರುತ್ತೆ ನೋಡಿ, ಆ ಸ್ಪ್ರಿಂಗ್ ಅನ್ನ ರಿಮೂವ್ ಮಾಡಿ ಎತ್ತಿಟ್ಕೊಂಡ್ಬಿಡಿ ನೀವು. ಈ ಸ್ಪ್ರಿಂಗ್ ಅನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಸೊ ಮನೆಯಲ್ಲಿ ಚಾರ್ಜರ್ ವೈರ್ಗಳಂತೂ ಇದ್ದೇ ಇರುತ್ತೆ ಅಲ್ವಾ, ಆದ್ರೆ ವೈರ್ದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಮಗೆ ಮುಂಭಾಗದಲ್ಲಿ ಕಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಅದ್ರ ಬದಲು ನೀವು ಏನ್ ಮಾಡಬೇಕು, ಕಟ್ ಆಗಬಾರ್ದು ಅಂತ ಹೇಳಿದ್ರೆ, ಸೊ ಫಸ್ಟ್ ನೀವು ಈ ರೀತಿ ಸ್ಪ್ರಿಂಗ್ ಅನ್ನ ತೆಗೆದುಕೊಂಡು ಚಾರ್ಜರ್ ವೈರ್ ಮುಂದೆ ನೀವು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಈ ರೀತಿ ನೀವು ನುಲ್ಕೋಬೇಕು. ಸೊ ನೆಕ್ಸ್ಟ್ ನೀವೇ ನೋಡ್ತಾ ಇರಬಹುದು, ಸೊ ಎಷ್ಟು ರೀತಿಯಲ್ಲಿ ಬೆಂಡ್ ಮಾಡಿದ್ರು ಚಾರ್ಜರ್ ವೈರ್ ತುಂಬಾನೇ ಸೇಫ್ ಆಗಿರುತ್ತೆ. ಓಕೆ, ಇವಾಗ ಚಾರ್ಜರ್ ವೈರ್ ಕಟ್ ಆಗಿದೆ, ಏನ್ ಮಾಡಬೇಕು ಅಂತ ಕೇಳಿದ್ರೆ, ಫಸ್ಟ್ ಏನ್ ಮಾಡಿ, ಈ ರೀತಿ ಕಟ್ ಆಗಿದ್ರೆ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಸೊ ಒಂದು ಬಾಟಲ್ ಕ್ಯಾಪ್ ಅನ್ನ ತೆಗೆದುಕೊಂಡು ಈ ರೀತಿ ನೀವು ಬೆಂಕಿಯನ್ನ ಹಿಡಿದು ಸ್ವಲ್ಪ ಅಲ್ಲಿ ನೀವು ಜಿನುಗಿಸ್ಕೋಬೇಕು. ಜಿನುಗಿಸ್ಕೊಂಡ್ಮೇಲೆ ಎಲ್ಲಿ ವೈರ್ ಕಟ್ ಆಗಿರುತ್ತೆ ಆ ವೈರ್ ಅನ್ನ ತೆಗೆದುಕೊಂಡು ಸೊ ಕಟ್ ಆಗಿರೋ ಜಾಗದಲ್ಲಿ ನೀವು ಈ ರೀತಿ ಮೂವ್ ಮಾಡ್ತಾ ಬರಬೇಕು. ಸೊ ಮೂವ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಅದು ಅಂಟೆಲ್ಲ ನಿಮ್ಗೆ ಚಾರ್ಜರ್ಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ವೈರ್ ಏನಿದೆ ಆ ವೈರ್ಗೆ ಅಂಟ್ಕೊಂಡಾಗ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೋಸ್ ಆಗಿದೆ ಕಟ್ ಆಗಿರೋ ಪ್ಲೇಸ್ ಅಂತ ಹೇಳಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದನೂ ಸಹ ನಿಮ್ಮ ಚಾರ್ಜರ್ ವೈರ್ ಅನ್ನ ನೀಟಾಗಿ ಎತ್ತಿಟ್ಕೊಳ್ಬಹುದು. ಅಕಸ್ಮಾತ್ ಆಗಿ ಕೆಲಸ ಮಾಡುವಾಗ ಕೈಗೆ ಬೆಂಕಿ ಏನಾದ್ರು ತಗುಲಿ ಕೈ ಉರಿತಾ ಇದೆ ಅಥವಾ ಬೊಬ್ಬೆ ಏನಾದ್ರು ಬರ್ತಾ ಇದೆ ಅಂತ ಅನ್ಸಿದ್ರೆ, ಸೊ ಫಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಬಳಸುವಂತಹ ಕೋಲ್ಗೇಟ್ ಯಾವ್ದಾದ್ರು ಆಗಿರ್ಬಹುದು, ಸೊ ಆ ಕೋಲ್ಗೇಟ್ ಅನ್ನ ನೀವು ಕೈಗೆ ಅಪ್ಲೈ ಮಾಡೋದ್ರಿಂದ ಬೊಬ್ಬೆನೂ ಬರಲ್ಲ, ಜೊತೆಗೆ ಕೈ ಉರಿತಾ ಇರುತ್ತೆ ನೋಡಿ, ಆ ಉರಿಯ ಅನುಭವನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಬೇಕಿದ್ದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇದ್ರ ರಿಸಲ್ಟ್ ನಿಮ್ಗೇನೆ ಗೊತ್ತಾಗುತ್ತೆ. ಸೊ ನಾವು ಕಪ್ಪುಗಳನ್ನ ಇಟ್ಟಲ್ಲೇ ಇಟ್ಟಾಗ ಏನಾಗಿರುತ್ತೆ, ಒಳಗಡೆ ಮತ್ತೆ ಹೊರಗಡೆನು ಎರಡು ಕಡೆನೂ ಒಂದ್ ರೀತಿ ಕರೆ ಕೂತಂಗೆ ಗಲೀಜ್ ತರ ಆಗಿರುತ್ತೆ ಅಲ್ವಾ. ಸೊ ಇದನ್ನ ನೀವು ತುಂಬಾನೇ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬಹುದು. ಸೊ ಏನ್ ಮಾಡ್ಬೇಕು ಫಸ್ಟ್ ಅಂತ ಹೇಳಿದ್ರೆ, ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾವನ್ನ ಹಾಕೊಳ್ಳಿ. ಸೊ ಬೇಕಿಂಗ್ ಸೋಡಾವನ್ನ ಹಾಕಿದ್ಮೇಲೆ ಸ್ವಲ್ಪ ವಿನೆಗರ್ ಇಲ್ಲ ಅಂತ ಹೇಳಿದ್ರೆ ನೀವು ನಿಂಬೆ ಹಣ್ಣನ್ನು ಸಹ ನೀವು ಬಳಸ್ಕೊಳ್ಬಹುದು. ಸೊ ನೆಕ್ಸ್ಟ್ ಚೆನ್ನಾಗಿ ಒಂದ್ಸಲ ನೀವು ಉಜ್ಕೊಬೇಕು, ಕೈಯಿಂದಾನೇ ಉಜ್ಕೊಳ್ಳಿ. ನೆಕ್ಸ್ಟ್ ನೀರಿಂದ ವಾಶ್ ಮಾಡಿ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನ ತೆಗೆದುಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಫೇಸ್ ವಾಶ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫೇಸ್ ವಾಶ್ ಅನ್ನ ಸೇರಿಸಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸೊ ಮನೇಲಿ ನೀವು ಕಪ್ಗಳೆಲ್ಲ ತರ್ತಿರಲ್ಲ, ಹೊಸದಾಗಿ ತಟ್ಟೆ ಇರ್ಬೋದು, ಪ್ಲೇಟ್, ಕಪ್ಸ್ ಏನೇ ತಂದ್ರೂ ಸೊ ಅಲ್ಲಿ ಏನಿರುತ್ತೆ, ಒಂದು ಸ್ಟಿಕ್ಕರ್ ಅಂತ ಅಂಟಿಸಿರ್ತಾರಲ್ವ, ಸೊ ಸ್ಟಿಕ್ಕರ್ ಅನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ಈ ರೀತಿ ಮಾಡ್ಕೊಂಡು ಜಸ್ಟ್ ಒಂದು 10 to 15 ಸೆಕೆಂಡ್ಸ್ ನೀರೊಳಗೆ ಬಿಟ್ಟು ಈ ರೀತಿ ರಿಮೂವ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬಹುದು.